Hello everyone, welcome to my YouTube channel. SSLC ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿ ಕನ್ನಡ ದ್ವಿತೀಯ ಭಾಷೆ ಕನ್ನಡ ಪ್ರಶ್ನೆ ಪತ್ರಿಕೆ ಮೊದಲನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಇವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಬರೆಯಿರಿ. ಫಸ್ಟ್ ಮೇನಲ್ಲಿ 4 ಕ್ವಶನ್ಸ್ ಇದೆ. ಇದು ಚೂಸ್ ದ ಕರೆಕ್ಟ್ ಆನ್ಸರ್ ಟೈಪ್ ಕ್ವಶನ್ಸ್. ಈ ಕ್ವಶನ್ನ ಅಟೆಂಡ್ ಮಾಡಬೇಕಾದ್ರೆ ನೀವು ಆಪ್ಷನ್ ಸಹಿತ ನೀವು ಅಲ್ಲಿ ಬರಿಬೇಕಾಗುತ್ತೆ. ನೆಕ್ಸ್ಟ್ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಟೋಟಲ್ 12 ಕ್ವಶನ್ ಕೊಟ್ಟಿದ್ದಾರೆ. ಪ್ರತಿಯೊಂದು ಕ್ವಶನ್ಸ್ಗಳು 1 ಮಾರ್ಕ್ಸ್, ಟೋಟಲ್ 12 ಮಾರ್ಕ್ಸ್ ಇದೆ. ಈ ಒಂದು ಮೇನ್ನ ನೀವು ಅಟೆಂಡ್ ಮಾಡಬೇಕಾದ್ರೆ ಆ ಒಂದು ಆನ್ಸರ್ನ ನೀವು ವಾಕ್ಯ ರೂಪದಲ್ಲಿ ನೀವಲ್ಲಿ ಬರಿಬೇಕಾಗುತ್ತೆ. ಡೈರೆಕ್ಟಾಗಿ ಆನ್ಸರ್ನ ಬರೆಯೋಕ್ಕೆ ಹೋಗ್ಬಿಡಿ. ನೆಕ್ಸ್ಟ್ ಮೇನಲ್ಲಿ 8 ಕ್ವಶನ್ಸ್ ಇದೆ. ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. 8 ಕ್ವಶನ್ಸ್ ಇದೆ. ಪ್ರತಿಯೊಂದು ಕ್ವಶನ್ಗೂ 2 ಮಾರ್ಕ್ಸ್, ಟೋಟಲ್ 16 ಮಾರ್ಕ್ಸ್ ಕ್ವಶನ್ ಮೇನ್ ಇದು. ನೆಕ್ಸ್ಟ್ ಕೆಳಗಿನ ಕವಿ ಸಾಹಿತಿ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಬಿರುದು, ಪ್ರಶಸ್ತಿಗಳನ್ನು ಕುರಿತು ವಾಕ್ಯದ ರೂಪದಲ್ಲಿ ಬರೆಯಿರಿ. ಕವಿಯ ಹೆಸರು ಕುಮಾರವ್ಯಾಸ. ಇದು 3 ಮಾರ್ಕ್ಸ್ ಕ್ವಶನ್. ಇವರ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಬಿರುದು ಇದನ್ನೆಲ್ಲ ನೀವು ಬರಿಬೇಕಾಗುತ್ತೆ. ನೆಕ್ಸ್ಟ್ ಕೆಳಗಿನ ಪದ್ಯದ ಸಾರಾಂಶವನ್ನು ವಾಕ್ಯ ರೂಪದಲ್ಲಿ ಬರೆಯಿರಿ. ಈ ಒಂದು ಕ್ವಶನ್ಗೆ 3 ಮಾರ್ಕ್ಸ್. ನೆಕ್ಸ್ಟ್ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ, ಲಕ್ಷಣ ಬರೆದು ಸಮನ್ವಯಗೊಳಿಸಿ. ಒಂದು ಅಲಂಕಾರದ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ನೀವು ಇಲ್ಲಿ ಅದರ ಹೆಸರನ್ನು ಹೆಸರಿಸಬೇಕು ಹಾಗೂ ಅದು ಸಮನ್ವಯವನ್ನು ಗೊಳಿಸಿ ಲಕ್ಷಣವನ್ನು ಕೂಡ ನೀವಲ್ಲಿ ಬರೀಬೇಕಾಗುತ್ತೆ. 3 ಮಾರ್ಕ್ಸ್. ನೆಕ್ಸ್ಟ್ ಕೆಳಗಿನ ಕೊಟ್ಟಿರುವ ಗಾದೆ ಮಾತುಗಳು ಯಾವುದಾದರೂ ಒಂದನ್ನು ಆರಿಸಿಕೊಂಡು ವಿಸ್ತರಿಸಿ ಬರೆಯಿರಿ. 2 ಗಾದೆ ಒಂದು ಹೆಸರು ಕೊಟ್ಟಿದ್ದಾರೆ. ಮನಸ್ಸಿದ್ದರೆ ಮಾರ್ಗ, ಮಾತು ಬೆಳ್ಳಿ, ಮೌನ ಬಂಗಾರ. 3 ಮಾರ್ಕ್ಸ್. ಸಂದರ್ಭ ಸಹಿತ 15 ಮಾರ್ಕ್ಸ್ ಇರುತ್ತೆ. ಹಾಗೆ ಒಂದು ಪೊಯಮ್ ಇರುತ್ತೆ. ಪದ್ಯ ಭಾಗವನ್ನು ಪೂರ್ಣಗೊಳಿಸಿ. 2 ಪೊಯಮ್ ಇದೆ. ಇಲ್ಲಿ ಚಾಯ್ಸಸ್ ಇರುತ್ತೆ. ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. 2 ಕ್ವಶನ್ ಕೊಟ್ಟಿದ್ದಾರೆ. ಒಂದು ಕ್ವಶನ್ಗೆ 4 ಮಾರ್ಕ್ಸ್, ಇನ್ನೊಂದು ಕ್ವಶನ್ ನಿಮಗೆ ಚಾಯ್ಸಸ್ ಇರುತ್ತೆ. ನೆಕ್ಸ್ಟ್ ಕೆಳಗಿನ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ. ಒಂದು ಗದ್ಯ ಭಾಗದೊಂದು ಪ್ರಶ್ನೆ ಕೊಟ್ಟಿದ್ದಾರೆ. ಅದು 4 ಮಾರ್ಕ್ಸ್ 2 ಕ್ವಶನ್ಸ್ ಇದೆ. 2ರಿಂದ 4 ಮಾರ್ಕ್ಸ್. ಒಂದು ಕ್ವಶನ್ಗೆ 2 ಮಾರ್ಕ್ಸ್, ಇನ್ನೊಂದು ಕ್ವಶನ್ಗೆ 2 ಮಾರ್ಕ್ಸ್. 2 ಕ್ವಶನಿಂದ ಟೋಟಲ್ ನಿಮಗೆ 4 ಮಾರ್ಕ್ಸ್ ಬರೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಕೆಳಗಿನ ಯಾವುದಾದರೂ ಒಂದು ವಿಷಯವನ್ನು ಕುರಿತು ಪ್ರಬಂಧ ಬರೆಯಿರಿ. ಪ್ರಬಂಧ ಇದು 4 ಮಾರ್ಕ್ಸ್ ಕ್ವಶನ್ ಇದು. 37ನೇ ಕ್ವಶನ್. ಮಣ್ಣಿನ ಸಂರಕ್ಷಣೆ ಇಂದಿನ ಅಗತ್ಯತೆ ಅಥವಾ ಸ್ವಾತಂತ್ರ್ಯ ಅಮೃತ ಮಹೋತ್ಸವ. ಎರಡರಲ್ಲಿ ಒಂದು ಪ್ರಶ್ನೆನ ನೀವು ಚಾಯ್ಸ್ ಮಾಡಿ ಬರೀಬೇಕಾಗುತ್ತೆ. ಪ್ರಬಂಧನ ಬರೀಬೇಕಾದ್ರೆ ನೀವು ಇಂಟ್ರೊಡಕ್ಷನ್ ಹಾಗೆ ಅದರ ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್, ಲಾಸ್ಟಲ್ಲಿ ನೀವು ಅದನ್ನು ಕನ್ಕ್ಲೂಷನ್ನ ಕೂಡ ಮಾಡಿ ನೀವು ಬರೆದ ನಿಮಗೆ ಟೋಟಲ್ ನಿಮಗೆ ಇಲ್ಲಿ 5 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಮೇನಿದು ಕೆಳಗಿನ ಯಾವುದಾದರೂ ಒಂದಕ್ಕೆ ಕೊಟ್ಟಿರೋ ಮಾಹಿತಿಯನ್ನು ಆಧರಿಸಿ ಪತ್ರವನ್ನು ಬರೆಯಿರಿ. ಇಲ್ಲಿ ಫಾರ್ಮಲ್ ಲೆಟರ್ ಮತ್ತು ಇನ್ಫಾರ್ಮಲ್ ಲೆಟರ್ 2 ಟೈಪ್ ಲೆಟರ್ ಇದೆ. ನಿಮಗೆ ಇದರಲ್ಲಿ ಯಾವುದು ಪರ್ಫೆಕ್ಟ್ ಆಗುತ್ತೋ ಆ ಒಂದು ಲೆಟರ್ನ ಚೂಸ್ ಮಾಡಿ ನೀವು ಇಲ್ಲಿ ಬರೀಬೇಕಾಗುತ್ತೆ. ಈ ಒಂದು ಮೇನಿಂದ ನಿಮಗೆ 5 ಮಾರ್ಕ್ಸ್ ಸಿಗುತ್ತೆ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.